ಎವ್ರಿವನ್, ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅದು ಮಮ್ಮಿ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ನಮ್ಮ ಮನೆಯಲ್ಲಿಲ್ಲ, ಅಂದರೆ ಇದು ಬೇಸಿಗೆ ರಜೆ ಬಂದಿದೆ, ಹಾಗಾಗಿ ನಾನು ಮಮ್ಮಿ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾನು ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳಿಂದ ವ್ಲಾಗ್ಸ್ಗಳನ್ನೇ ಹಾಕ್ತಾ ಇಲ್ಲ. ತುಂಬ ಜನ ಅದನ್ನು ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಅದನ್ನೂ ಕಮೆಂಟ್ ಮಾಡ್ತಿದ್ರು, ಇನ್ಸ್ಟಾದಲ್ಲೂ ಕೆಲವೊಬ್ರು ಮೆಸೇಜ್ ಮಾಡ್ತಿದ್ರು. ತುಂಬ ಜನ ಹೇಳ್ತಾನೆ ಇದ್ದಾರೆ, ಯಾಕೆ ವ್ಲಾಗ್ಸ್ ಮಾಡ್ತಾಯಿಲ್ಲ ಅಂತ ಹೇಳಿ ತುಂಬ ಕ್ವಶನ್ಸ್ ಬರ್ತಾನೆ ಇದ್ವು. ಬಟ್ ಯಾವುದಕ್ಕೂ ಆನ್ಸರ್ ಮಾಡಿರಲಿಲ್ಲ. ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆದರೆ ನನಗೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ರೀಸನ್ ಏನು ಅಂದರೆ, ಕಳೆದ ವರ್ಷ ನಾನು 10th ಇದ್ದಿದ್ದರಿಂದ ಅವಳಿಗೆ ಮಿಡ್ ಇಯರಿಂದಲೇ ಎಕ್ಸಾಮ್ಸ್ ಎಲ್ಲ ಶುರು ಆದವು. ಅಂದರೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗುತ್ತಲ್ವ 10th ಅವರಿಗೆ, ಅದು ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆದಾಗ ಅವಳು ಓದೋದಕ್ಕೆ ಬೆಳಗ್ಗೆ ಬೇಗ ಎಬ್ಸ್ಬೇಕಾಗಿತ್ತು. ಅದು ಎಬ್ಸೋದು ಅಂದರೆ ಹೇಗೆ ಅಂದರೆ, ನಮ್ಮ ಸಾನು ಹೇಳೋದು ಒಂದು 4-5 ಗಂಟೆ ಆದ್ರೂ ಅಲಾರಾಮ್ ಮಾತ್ರ 2 ಗಂಟೆಗೆ ಸೆಟ್ ಆಗಿರ್ತಿತ್ತು. 2 ಗಂಟೆ 3 ಗಂಟೆಗೆ ನಾವು ಎದ್ದಿರ್ತಿದ್ವಿ ಅವಾಗ ಅವಳು ಎಬ್ಸಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹಿಂಗೆ ಎದ್ದು ನನಗೆ ನಿದ್ರೆ ಸಾಕಾಗ್ತಾ ಇರಲಿಲ್ಲ, ನನಗೆ ನಿದ್ರೆ ಬೇಕು ಅಂತ ಅನಿಸ್ತಿತ್ತು. ಆವಾಗ ಮೈಂಡು ಫ್ರೆಶ್ ಇರ್ತಿರಲಿಲ್ಲ, ನನಗೆ ವ್ಲಾಗ್ಸ್ಗಳು ಮಾಡೋದಕ್ಕಾಗ್ತಿರಲಿಲ್ಲ, ಮನೆ ಕೆಲಸನೂ ಮಾಡೋಕ್ಕಾಗ್ತಿರಲಿಲ್ಲ. ಹಾಗೆ ಟೈಲರಿಂಗು ಕೂಡ ನಾನು ಮಾಡ್ತಿದ್ದರಿಂದ ಆ ಕೆಲಸ ಇದು ಎಲ್ಲ ಒಂಥರ ನನಗೆ ಜಾಸ್ತಿ ಕೆಲಸ ಅನ್ಸೋಕ್ಕೆ ಶುರುವಾಗಿತ್ತು. ನಲ್ಲಿ ಆಫ್ ಮಾಡೋಕೆ ಅನುಷಿ. ಸೊ ಹಾಗಾಗಿ ನಾನು ವ್ಲಾಗ್ಸ್ನ ಮಾಡೋದು ಸ್ಟಾಪ್ ಮಾಡಿದೆ. ಇನ್ನು ಎಕ್ಸಾಮ್ ಮುಗೀತು. ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮಮ್ಮಿಯವರ ಅಮ್ಮನೂ ಕೂಡ ತೀರ್ಕೊಂಡ್ರು, ನಮ್ಮ ಅಜ್ಜಿ. ಹಾಗಾಗಿ ಅದು ಸ್ವಲ್ಪ ಗ್ಯಾಪ್ ಆಯ್ತು. ಮತ್ತೆ ಇನ್ನು ಇದು ಬೇಸಿಗೆ ರಜಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ವ್ಲಾಗ್ನ ಮಾಡ್ತೀನಿ ರೆಗ್ಯುಲರ್ ಆಗಿ. ಹಾಗೆ ಮುಂಚೆ ಹೇಗಿತ್ತು ನನ್ನ ವ್ಲಾಗ್ಸ್ಗಳು ಅಂದರೆ ರೆಸಿಪಿ ಒಂದು, ಡೈಲಿ ವ್ಲಾಗ್ಸ್ ಏನಿತ್ತು ಹಾಗೆ ವ್ಲಾಗ್ಸ್ಗಳು ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಇನ್ನು ಹಾಗೆಯೇ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ನಾನೆಲ್ಲೋ ಟ್ರಿಪ್ಪಿಗೆ ಹೋಗೋದಿತ್ತು. ಸೊ ಹಾಗಾಗಿ ಅಂದರೆ ದೇವಸ್ಥಾನ, ಅಲ್ಲಿ ಟ್ರಿಪ್ ಅಂದರೆ ಅಲ್ಲಿಗೆ ಹೋಗಿ ಬರೋದಕ್ಕೂ ಮುಂಚೆ ಒಂದು ಟೈಮು ಮನೆ ದೇವ್ರಿಗೆ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ಮಮ್ಮಿ ರೆಡಿ ಮಾಡಿಸ್ಕೊಂಡಿದ್ದೆ. ಟೈಮ್ ಬಂದು ಇವಾಗ 5:30, ಎಲ್ಲರೂ ರೆಡಿಯಾಗಿದ್ದೀವಿ. ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಲೇಟಾಗಿ ಹೋದಷ್ಟು ಸೆಕೆ ತಡೆಯೋದಕ್ಕಾಗಲ್ಲ. ಆಮೇಲೆ ಮಕ್ಕಳಿಗೆ ಆ ಬಿಸಿಲು ಶಾಖನೂ ತಡೆಯೋದಕ್ಕೆ, ಅದು ಮಕ್ಕಳಿಗೆ ನಮಗೆ ಆಗ್ತಾಯಿಲ್ಲ, ಮಕ್ಕಳು ಬೇಡ ನಮಗೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬೇಗನೆ ರೆಡಿಯಾಗಿದ್ದೀವಿ. ಇನ್ನು ಎಲ್ಲರೂ ಕೂಡ ಇದ್ದೀವಿ, ಅಂದರೆ ನಾನು, ಕನುಶ್ರೀ, ಹಾಗೆ ಇಲ್ಲಿ ಸಾನು ಇಲ್ಲಿ ರೆಡಿ ಆಯ್ತಾವಳೆ, ದಿಶಾ, ಮುದ್ದು ಎಲ್ಲರೂ ಇದ್ದೀವಿ. ಅದ್ರ ಜೊತೆಗೆ ನಮ್ಮನೇಲಿ ಹೊಸ ಮೆಂಬರ್ ಕೂಡ ಒಬ್ಬರು ಇದ್ದಾರೆ. ಒಬ್ಬರಲ್ಲ ಇಬ್ಬರು ಇದ್ದಾರೆ. ಇನ್ನೊಬ್ರು ನೈಟ್ ಶಿಫ್ಟ್ ಹೋಗಿದ್ದಾರೆ. ಅವ್ರು ಕೆಲಸ ಮುಗಿಸ್ಕೊಂಡು ಬಂದಿಲ್ಲ ಇನ್ನು. ಕುಕಮ್ಮ, ಅಯ್ಯೋ ಬಿಡೆ. ಇಲ್ಲಿ ಇನ್ನೊಬ್ರು ಮೇಡಮ್ ಅವರು ಬಾಯ್, ಅವಳು ಎದೊಳಕ್ಕೆ ರೆಡಿ ಇಲ್ಲ. ಟೈಮು ಪಾಪ ನಿದ್ರೆ ಟೈಮು ನನ್ನ ಬಾಬಾರು ಇದು. ಇಲ್ಲಿ ಇವರು ಮೇಡಮ್ ಅವರು. ಸುಮ್ಮನೆ ಇರು ಕನುಶ್ರೀ ನೀನು. ಇಲ್ಲಿ ಇವಳು ನನ್ನ ಹೊಸ ಮೆಂಬರ್ ನಮ್ಮ ಮನೇಲಿ. ಮುದ್ದುಗೆ ಕುಕ್ಕಮ್ಮ, ಕುಕ್ಕಿ ಕುಕ್ಕಿ. ಇನ್ನು ಇವಳು ನಮ್ಮ ಮನೆಗೆ ಬಂದಿದ್ದು January 2 ನನ್ನ ಮನೆಗೆ ಬಂದಿದ್ದು. ಇನ್ನು ಅವಾಗಿಂದು ನಮ್ಮ ಮನೆ ಹೊಸ ಮೆಂಬರ್ ಆಗಿ ನಮ್ಮ ಜೊತೆ ಎಲ್ಲ ಇದ್ದಾಳೆ. ಇನ್ನೊಬ್ರು ನೈಟ್ ಶಿಫ್ಟ್ ಹೋಗಿರೋರು, ಅವರು ಕೂಡ ಬರ್ತಾರೆ. ಅವರು ಬೆಳಕಾಗೋವರೆಗೂ ಕೆಲಸ ಮುಗಿಸ್ಕೊಂಡು ಬರಲ್ಲ. ಈ ಮೇಡಮ್ ಅವ್ರನ್ನೆಲ್ಲೂ ಆಚೆ ಕಳಿಸಲ್ಲ. ಇನ್ನು ಹಾಗಾಗಿ ಮೇಡಮ್ ಅವರು ಆಟ ಆಡ್ತಿದ್ದಾರೆ. ಮಲಗಿದ್ದೆದ್ದು ಇವಾಗ ಕುಣಿತಾ ಇದ್ದಾರೆ. ಇನ್ನು ಮಮ್ಮಿ ಕೂಡ ರೆಡಿ ಆಯಿತು. ಏನೋ ಅಲ್ಲಿಟ್ಟಿದ್ದೀನಿ ಬೇಕಿ. ಮಮ್ಮಿನೂ ಕೂಡ ರೆಡಿ ಆಯಿತು, ಭವ್ಯನೂ ಕೂಡ ರೆಡಿ ಆಗ್ತಿದ್ದಾಳೆ. ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ಗಳು ಬರುತ್ತೆ, ಹಾಗೆ ರೆಸಿಪೀಸ್ ಬರುತ್ತೆ, ಹಾಗೆ ಬಟ್ಟೆ ಸ್ಟಿಚ್ ಮಾಡೋದು ಬರುತ್ತೆ. ತುಂಬ ಬಟ್ಟೆಗಳನ್ನ ಸ್ಟಿಚ್ ಮಾಡಿದೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಆದರೆ ತುಂಬ ಬಟ್ಟೆಗಳು ಕೂಡ ಸ್ಟಿಚ್ ಮಾಡೋದಿದ್ವು. ಅದೆಲ್ಲ ಕೆಲಸ ಮುಗಿಸ್ಬಿಡೋಣ, ಫುಲ್ಲು ರೆಸ್ಟ್, ಅಂದರೆ ನಾನು ಆರಾಮಾಗದೆ ಅನ್ನೋ ಟೈಮಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಲ್ವ, ಏನೇನಾಗುತ್ತೆ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊತೀನಿ. ಏ ಕನುಷಿ, ಓನಮ್ಮ ಓನು ಕೂಕಮ್ಮ ತಲ್ಲದವಳು ಮಾಡ್ಕೋಬೇಕಂತೆ ಮಾಡ್ಕೊಬಿಡು. ನಮ್ಮನೆ ಇನ್ನೊಬ್ಬರು ಮೆಂಬರ್ ಇವರು. ಕುಕ್ಕಿಗಿಂತ ಫಸ್ಟ್ ಬಂದಿದ್ದು. ಕುಕ್ಕಿಗೆ ಅಣ್ಣ ಇವನು ನೈಟ್ ಶಿಫ್ಟ್ ಮಾಡ್ಕೊಂಡು ಮಾರ್ನಿಂಗ್ಗೆ ಬರೋದು. ಇವನು ನಮ್ಮನೆಗೆ ಬಂದಿದ್ದು ಅಕ್ಟೋಬರ್ ಮಂತಲ್ಲಿ, ಸಾನು ಬರ್ತಡೇ ಟೈಮಲ್ಲಿ ಬಂದಿದ್ದು. ಸಂಡೇ ಅಂತ ಎಲ್ಲರೂ ಮಲ್ಕೊಂಡು ನಿದ್ರೆ ಮಾಡ್ತಾಯಿದ್ರೆ ನಾವು ಹೋಗ್ತಾಯಿದ್ದೀವಿ ಅಲ್ಲಿ. ನಮ್ಮಮ್ಮ ಇಬ್ಬರನ್ನ ಎಳ್ಕೊಂಡು, ನಮ್ಮಮ್ಮ ಹೋಯ್ತೈತೆ ಇಲ್ಲೊಬ್ಬರನ್ನ ಎಳ್ಕೊಂಡು. ಸಂಡೇ ಆಗಿರೋದ್ರಿಂದ ಜನಗಳಷ್ಟು ಇರಲಿಲ್ಲ, ಬಟ್ ಆದರೆ ಜನಗಳು ಯಾರು ಕಾಣಿಸ್ತಿರ್ಲಿಲ್ಲ. ಮಟನ್ ಅಂಗಡಿಲಿ ಮಾತ್ರ ಮಟನ್ನ ಕಟ್ ಮಾಡಿ ಅದೆಷ್ಟು ಬೇಗ ಎದ್ದು ಮಟನ್ನ ರೆಡಿ ಮಾಡಿ ಇಟ್ಟಿದ್ರು. ರೋಡ್ ತುಂಬ ಅವರೇ ಕಾಣಿಸ್ತಾಯಿದ್ರು. ಇನ್ನು ಹಾಗೆ ಬಂದು ಬಸ್ ಸ್ಟಾಪಲ್ಲಿ ನಿಂತ್ವಿ. ನಾವು ನಾನ್ ವೆಜ್ ತಿಂತಾಯಿಲ್ಲ, ಅಂದರೆ ನಾನು ನಾನ್ ವೆಜ್ ತಿಂತಾಯಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ, ಅಂದರೆ ಚುಂಚನಗಿರಿ ಅಂತಲ್ಲ, ನಾನೇನು ಟ್ರಿಪ್ ಅಂತ ಹೇಳಿದೆ, ಅಲ್ಲಿಗೆ ಹೋಗಿ ಬರೋವರೆಗೂ ನಾನ್ ವೆಜ್ ತಿನ್ನೋದು ಬೇಡ ಅಂತೇಳಿ ನಾನ್ ವೆಜ್ನ ತಿಂತಾಯಿಲ್ಲ. ಇನ್ನು ಬಸ್ ಸ್ಟಾಪ್ ಬಂದು ನಿಂತ್ವಿ. ಖಾಲಿ ಇತ್ತು ಬಸ್ಸೂ ಕೂಡ. ಅಂದರೆ ಮಾರ್ನಿಂಗ್ ಬೇಗ ಇರುತ್ತಲ್ವ, ಅಷ್ಟು ಬೆಳಗ್ಗೆ ಜನ ಇರೋಲ್ಲ. ಬಟ್ ಇಲ್ಲಿಗೆ ಜನ ಇರಲಿಲ್ಲ.
ಆದಿಚುಂಚನಗಿರಿ ಬಸ್ಸು ಸಬರಲ್ಲಿ ಹೋಗಿ ಹತ್ಕೊಂಡ್ವಿ. ಅದು ಸಿಕ್ಕಾಬಟ್ಟೆ ರಶ್ ಇತ್ತು. ಆ ಶೆಕೆಗೆ ಆ ರಶಲ್ಲಿ ಸಿಕ್ಕಾಬಟ್ಟೆ ಸಾಕನ್ನಿಸ್ತು. ಯೂಶ್ವಲಿ ಸಂಡೇಸ್ ಟೈಮು ಅಲ್ಲಿಗೆ ಬಸ್ಸು ತುಂಬ ರಶ್ ಇರುತ್ತೆ. ಸಂಡೇನೇ ಪೂಜೆ ಮಾಡೋವಂಥದ್ದು, ಅಲ್ಲಿ ಪೂಜೆ ನಡೆಯೋದೇ ಸಂಡೇ, ಹಾಗಾಗಿ ಆದಷ್ಟು ರಶ್ ಜಾಸ್ತಿನೇ ಇರುತ್ತೆ. ಇನ್ನು ಕೆಲವೊಂದು ಹಬ್ಬಗಳು ಮಾಡೋರು ಎಲ್ಲರೂ ಕೂಡ ನಾನ್ ವೆಜ್ ಅಡುಗೆಗಳು ಮಾಡೋದು ಸಂಡೇ ಇರುತ್ತೆ, ಹಾಗಾಗಿ ರಶ್ ಜಾಸ್ತಿ ಇತ್ತು ಆ ಬಸ್ಸಲ್ಲಿ. ಹಾಗೂ ಹಿಂಗೂ ನಮಗೆ ಸೀಟಿರೋ ಬಸ್ಸು ಅಂತೂ ಹತ್ತಿದ್ವಿ, ಖಾಲಿ ಇತ್ತು ಬಸ್ಸು. ನಾವು ಹತ್ತಿದಾಗ ಸೀಟಂತೂ ಸಿಕ್ಕಿತ್ತು. ಬಟ್ ಬರೋದ್ರೊಳಗೆ ಸ್ವಲ್ಪ ಕಷ್ಟ ಅನಿಸ್ತು. 2 ಅವರ್ ಜರ್ನಿ ಆಗುತ್ತೆ ಮೈಸೂರಿಂದ ಅಲ್ಲಿಗೆ ಬರೋವರೆಗೂ. ಇನ್ನು ಬಂದು ದೇವಸ್ಥಾನದ ಹತ್ರ ಹೋದ್ವಿ. ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಬರೋದ್ರೊಳಗೆ 8:15 ಆಗಿತ್ತು. ದೇವಸ್ಥಾನದ ಹತ್ರಕ್ಕೆ ಬಿಸಿಲು ಹೊಡಿತಾ ಇತ್ತು, ಸರಿಯಾಗಿ ಸುಡ್ತಾ ಇತ್ತು. ಬಟ್ ಇನ್ನೂ ಲೇಟ್ ಆಗಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತೇನೋ. ಆದಷ್ಟು ಬೇಗ ಹೊರಟಿದ್ರಿಂದ ಬೇಗ ಬಂದು ತಲುಪಿದ್ವಿ. ನಾನು ತುಂಬ ದಿನ ಹೋಗಿತ್ತು, ವರ್ಷಕ್ಕೊಂದ್ಸರಿ ಮನೆ ದೇವ್ರಿಗೆ ಹೋಗಬೇಕು ಅಂತಾರೆ, ಬಟ್ ಇತ್ತೀಚೆಗೆ ನಾವು ಹೋಗೋಕ್ಕೆ ಆಗಿರಲಿಲ್ಲ. ಹತ್ತತ್ರ 2 ವರ್ಷನೇ ಆಗಿಬಿಟ್ಟಿತ್ತು ಅಂತ ಅನ್ಕೊತೀನಿ. ಲಾಸ್ಟ್ ಟೈಮ್ ಯಾವಾಗಲೂ ಹೀಗೆ ಊರಲ್ಲಿ ಬೀಗ್ರೂಟ ಇದ್ದಾಗ ಹೋಗಿದ್ದೆ, ಅದು ಕೂಡ ವ್ಲಾಗ್ ಮಾಡಿದ್ದೆ ನಾನು. ಅವಾಗ ಹೋಗಿದ್ದು, ಅವಾಗ ಇಲ್ಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಟ್ ಇವಾಗ ಅದೆಲ್ಲ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ ದೇವಸ್ಥಾನ ಇವಾಗ. ನಾನು ನೋಡಿ ಕೂಡ ತುಂಬ ದಿನ ಆಗಿತ್ತು ದೇವಸ್ಥಾನನ. ಇನ್ನು ಇಲ್ಲಿ ಮೆಟ್ಲು ಬರುತ್ತೆ, ಇಲ್ಲಿ ಬಸ್ ಇಳ್ಕೊಂಡು ಮೆಟ್ಲು ಹತ್ಕೊಂಡು ಬೇಕಿದ್ರು ಬರ್ಬೋದು. ಬಟ್ ಆದರೆ ನಾವು ಬಸ್ನ ಅಲ್ಲಿ ಇಳ್ಕೊಂಡು ನಡ್ಕೊಂಡು ಬಂದ್ವಿ. ಇಲ್ಲಿ ಇಳ್ಕೊಂಡ್ರೂ ಕೂಡ ಮೆಟ್ಲು ಹತ್ತಲಿಲ್ಲ ಅಂದ್ರೂ ಕೂಡ ಆಟೋಸ್ ಸಿಗೋದು. ಬಟ್ ಆದರೆ ನಾವು ಅಲ್ಲೇ ಇಳ್ಕೊಂಡು ಅಲ್ಲಿಂದ ಆಟೋ ಸಿಗಲಿಲ್ಲ. ನಾವು ಅಲ್ಲೇ ಆಟೋ ಕೇಳೋಣ ಅಂದ್ಕೊಂಡ್ವಿ, ಅಲ್ಲಿ ಯಾವುದೋ ಆಟೋ ಸಿಗಲಿಲ್ಲ. ನಡ್ಕೊಂಡು ಬಂದ್ವಿ. ನಾವು 9 ಗಂಟೆ ಹೊತ್ತಿಗೆಲ್ಲ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ದೇವಸ್ಥಾನದೊಳಗೆ ಕಾಲಿಟ್ಟ ಮೇಲೆ ತಂಪಾಗಿರುತ್ತೆ ವಾತಾವರಣ. ಅಲ್ಲಿ ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಫಸ್ಟಿಗೆ ಸಿಗುವಂಥದ್ದು ಕಾಲಭೈರವೇಶ್ವರನ ವಾಹನ ನಾಯಿ ಸಿಗುತ್ತೆ. ಅದಾದ ನಂತರ ಕಾಲಭೈರವೇಶ್ವರನ ದರ್ಶನ ಇನ್ನು ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು. ಹಾಗೆ ತುಂಬ ಚೆನ್ನಾಗಿ ದರ್ಶನನೂ ಕೂಡ ಆಯಿತು. ನಾವು ಒಳಗೋದ 5-10 ನಿಮಿಷದಲ್ಲೆಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. ಅಂದರೆ ಯೂಶ್ವಲಿ ಸಂಡೇಸ್ ತುಂಬ ರಶ್ ಇರುತ್ತೆ, ಬಟ್ ಆದರೆ ದರ್ಶನ ಕೂಡ ಅಷ್ಟು ಕಷ್ಟ ಇಲ್ಲದೇ ಆಯಿತು. ಅಂದರೆ ಬೇಗ ಹೋಗಿದ್ದರಿಂದ ಲೇಟ್ ಆಗಿದ್ದರೆ ಅಲ್ಲೆಲ್ಲ 9 ಗಂಟೆ 10 ಗಂಟೆ ಮೇಲೆ ತುಂಬ ಜನ ಜಾಸ್ತಿ ಇರ್ತಾರೆ. ಅವಾಗ ಹೋಗಿದ್ದಿದ್ರೆ ದರ್ಶನ ತುಂಬ ಲೇಟ್ ಆಗ್ತಿತ್ತು. ಬಟ್ ಬೇಗ ಹೋಗಿದ್ದರಿಂದ ಆದಷ್ಟು ಪ್ಯಾಲೇಸ್ ಥರ ಇದೆ. ಸ್ವಲ್ಪ ಹೊತ್ತಾಗಿ ದೇವಸ್ಥಾನದಲ್ಲಿ ಮುಂದೆ ಹೋಗಿದ್ವಿ. ಇನ್ನು ಅದಾದಮೇಲೆ ಇದು ಬಂದು ಕಾಲಭೈರೇಶ್ವರ ಏನಿದೆ ಸಮಾಧಿನೇ, ಅದನ್ನು ಅವ್ರದ್ದು ಸಮಾಧಿ. ಅಲ್ಲೂ ಕೂಡ ಮುಂಚೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಇವಾಗ ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನುಷಿ ಹೇಳ್ತಾ ಇದ್ಲು, ಮಮ್ಮಿ ಪ್ಯಾಲೇಸ್ ಥರ ಮಾಡಿದ್ದಾರೆ ಮಮ್ಮಿ ಅಂತ ಹೇಳ್ಬಿಟ್ಟು. ಇನ್ನು ಇದು ಅವರಿದ್ದಾಗ ಅವ್ರು ಕೂರ್ತಾ ಇದ್ದಿದ್ದು ಚೇರು ಟೇಬಲ್ಗಳನ್ನ ಏನು ಬಳಸ್ತಿದ್ರು ಅದನ್ನು ಕೂಡ ಹಾಗೆಯೇ ಅಲ್ಲೇ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ನಾವು ಕೂಡ. ಇನ್ನು ಮುಂದೆ ಬಂದರೆ ಎಂಟ್ರೆನ್ಸ್ ಬೇರೆ ಕಡೆ ಇತ್ತು, ಇಲ್ಲಿಂದ ಎಂಟ್ರೆನ್ಸ್ ಇತ್ತು. ಬಟ್ ಇವಾಗ ಇಲ್ಲಿ ಎಂಟ್ರೆನ್ಸ್ ಕೊಡ್ತಾ ಇಲ್ಲ, ಬೇರೆ ಕಡೆಯಿಂದ ಎಂಟ್ರೆನ್ಸ್ ಮಾಡಿದ್ದಾರೆ. ಇದು ಮೇಯ್ನ್ ಗೇಟು ದೇವಸ್ಥಾನಕ್ಕೆ. ಅಲ್ಲಿಂದ ಹೊರಟು ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, ಎಲ್ಲ ಟೈಮಲ್ಲೂ ಊಟ ಇರುತ್ತೆ ಅಲ್ಲಿ ಹೋದಾಗ. ಇನ್ನು ನಾವು ಬ್ರೇಕ್ಫಾಸ್ಟ್ ಏನು ತಿಂದಿರಲಿಲ್ಲ, ಹಾಗೆ ಬಂದಿದ್ವಿ ಅಲ್ವಾ. ಸೊ ಹಾಗಾಗಿ ಪ್ರಸಾದ ತಿಂದು ಹೋಗೋಣ ಅಂತ ಹೇಳಿಬಿಟ್ಟು ಬಂದು ಪ್ರಸಾದ ತಿಂದ್ವಿ. ಗೀ ರೈಸ್ ಇತ್ತು ಪ್ರಸಾದಕ್ಕೆ, ಚೆನ್ನಾಗಿತ್ತು. ಇನ್ನು ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದು ಮುಗಿಸಿ ಬರೋ ಹೊತ್ತಿಗೆ ಟೈಮು 10 ಗಂಟೆ ಆಗಿತ್ತು. ನಾನು ಫಸ್ಟಿಗೆ ಬೇಗ ತಿಂದೆ, ನಾನು ಸ್ವಲ್ಪ ಬೇಗ ತಿಂದುಬಿಡ್ತೀನಿ. ಬೇಗ ತಿಂದು ಬಂದು ತಟ್ಟೆ ತೊಳೆದು ಬಂದು ಕೂತಿದ್ದೆ. ಊಟ ಮಾಡಿದ ತಕ್ಷಣ ಈಗಂತೂ ತುಂಬ ಶೆಕೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕೂತಿದ್ದೆ. ಆಮೇಲೆ ಭವ್ಯ ಮಮ್ಮಿ ಎಲ್ಲ ಬಂದರು, ಅವರು ಸ್ವಲ್ಪ ಹೊತ್ತು ಕೂತ್ಕೊತೀನಿ ಅಂದರು. ಅವ್ರು ಕೂತಿದ್ದಾದ್ಮೇಲೆ ಮಕ್ಕಳು ತಿಂಡಿ ಕೇಳ್ತಾಯಿದ್ರು, ಹಾಗಾಗಿ ಹೋದ್ವಿ. ಇನ್ನು ಮುದ್ದು ಪುರಿ ಉಂಡೆ ಬೇಕು ಅಂತ ಹೇಳ್ತಿದ್ದೆ, ಅದೇ 2 ಪ್ಯಾಕೆಟ್ ತೊಗೊಂಡ್ವಿ. ಇನ್ನು ದಿಶಾ ಕನುಷು ಇಬ್ಬರು ಯಂತ್ರ ಕಟ್ಸ್ಕೊಡಿ ನಮಗೆ ಅಂತ ಕೇಳಿದರು, ಅವರಿಬ್ಬರಿಗೂ ಕಟ್ಸಿ. ಇನ್ನು ನಾನು ವಿಭೂತಿ ಇದು ಏನು ಬರುತ್ತೆ ಅದ್ರ ಪೇಸ್ಟ್ ತೊಗೊಂಡೆ. ಯೂಶ್ವಲಿ ನಾನು ಗಂಧನ ಹಣೆಗಿಡ್ತೀನಿ, ಬಟ್ ನಮ್ಮ ಕಾಲಭೈರೇಶ್ವರನಲ್ಲಿ ವಿಭೂತಿ ಇಡೋವಂಥದ್ದು, ಅದಕ್ಕೋಸ್ಕರ ಅದು ಬಂದು ತೊಗೊಂಡು ಇನ್ನು ಹಾಗೆ ಬಸ್ ಸ್ಟಾಪ್ ಕೊಟ್ವಿ. ಬೇಗ ಬಸ್ ಸಿಕ್ತು, ತುಂಬ ಖಾಲಿನೂ ಇತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಬೇಗ ಮನೆಯಿಂದ ಹೊರಟಿದ್ರಿಂದ ಬೇಗ ದರ್ಶನ ಮುಗಿಸಿ ಎಲ್ಲ ಮುಗಿಸಿ ಬೇಗನೆ ಮನೆ ಕಡೆ ಹೊರಟ್ವಿ. ತುಂಬ ಹೊತ್ತು ಬಿಸಿಲಲ್ಲಿ ಹೊರಗಡೆ ಇರೋದಕ್ಕಾಗಲ್ಲ ಅಂತೇಳಿ ಬೇಗ ಮನೆಗೆ ಹೋಗಿಬಿಡೋಣ ಅಂತ ಹೊರಟ್ವಿ. ಕೆಳಗಡೆ ಏಯ್ ಅಮ್ಮ ಆರಿದು ಅವನು ಬಂಗಾರ ಆರವ ಬಂಗಾರ ಬಲ್ಲಿ ಬಾ ಮಗಳು ಬಾಲು ಮಗಳು ಪಚ್ಚ ಆಗ್ತಾವಳೆ ಸಾರು ಹತ್ರನೂ ಹೋಯ್ತಾ ಬಂಗಾರ ಕೈ ಕಚ್ಚಬಾರ್ದು.
ಆಟಿಟ್ಯೂಡ್ ನನ್ನ ಮಗ. ಕನಶಿ ಲೋಕಲ್ ಅದು ಎಲ್ರಿಗೂ ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್. ಇವಳು ಒಬ್ಳು ತಿನ್ನಕ್ಕೆ ರೆಡಿ ಆಗಿರ್ತಾಳೆ. ಟೈಮ್ ಇವಾಗ 1:20 ಆಗೈತೆ. ಈ ಶೆಕೆಯಲ್ಲಿ ಎಷ್ಟು ಐಸ್ ಕ್ರೀಮ್ ತಿಂದರೂ ಸಾಕಾಗಲ್ಲ, ಎಷ್ಟು ಜ್ಯೂಸ್ ಕುಡಿದ್ರು ಸಾಕಾಗಲ್ಲ. ಖುಷಿ ಮಗನೆ ಹುಗ್ಗಿ ಕೊಟ್ರೆ ಏನು ಗೊತ್ತಾಗಲ್ಲ. ಅವಳೇನು ಕೊಟ್ಟರು ತಿಂತಾಳೆ. ಇದು ಅದು ಅನ್ನೋದು ಏನು ಲೆಕ್ಕೋಕಿಲ್ಲ ಅವಳಿಗೆ. ಚೆಕ್ ಮಾಡಿ ಟೇಸ್ಟ್ ನೋಡೋದು. ಅವನು ಈಗ ಮಿಲ್ಕ್ ಬಿಟ್ಟು ಎಲ್ಲದಕ್ಕೂ ಅಭ್ಯಾಸ ಅವನು ಆಗೋನು. ಕಡ್ಡಿ ಬಿಡೆ. ಎಲ್ಲಿ ನೆಕ್ಬೇಕು ಅನ್ನೋದು ಗೊತ್ತಿಲ್ಲ. ಬರೀ ಕಡ್ಡಿ ಇದು. ಅಲ್ಲಿ ಇಸ್ಕೋ, ಅಲ್ಲಿ ಅವಳ ಹತ್ರ ಇಸ್ಕೋ, ಅವಳ ಹತ್ರ. ಇಲ್ಲಿ ಕುಕ್ಕಿ ಇಲ್ಲಿ ತಗೊಳ್ಳಿ ಹೋಗು. ತಗೋ ಆಟ ಆಡೋ. ನಿಂಗೆ ಕಡ್ಡಿ ಫೇವ್ರೇಟ್ ಅಲ್ಲ. ಖಾಲಿ ಬಾಯ್ಲಿ ಇಲ್ಲಿ ಕೂಚು. ಬಾ ಕೂಚು. ಕೊಡ್ಬಾರ್ದ ನುಂಗ್ಬಿಡ್ತಾನ. ಬಿಡು, ನುಂಗ್ಬಿಟ್ಟಿ ಅಂತ ಬೇಡ. ಮುದ್ದು ಹೇಳ್ದ ನುಂಗ್ಬಿಡ್ತಿ ಅಂತ ನೀನು. ಮಾಕೋ ಅಜ್ಜಿ ಹತ್ರ ಇಸ್ಕೊ. ನನಗೆ ಗೊತ್ತಲ್ಲ ನೀನು ಬಿಚ್ಚಾಕಿರೋದು. ನಿನ್ನ ಬಿಚ್ಚಾಕಿರೋದವೇ ಅಲ್ಲ. ಯಾರಿಗೂ ಊಟ ಸೇರ್ತಾ ಇಲ್ಲ. ಮಜ್ಜಿಗೆ ಪಪಾಯ ಇದೇನೆ. ನಿಮಗೆ ಕೊಟ್ಟಿಲ್ವಾ ಇನ್ನ? ಇದು ಆಫ್ ಮಾಡೋ ಸೌಂಡ್ ಸ್ವಲ್ಪ. ಅದಕ್ಕೆ ಊಟನೇ ಬೇಡ ಅಂದ್ಬಿಟ್ಟು ಪಪಾಯ ತಿಂದ್ವಿ. ಅದು ಹೊಟ್ಟೆ ತುಂಬಿತು. ಹಾಗೆ ಇವಾಗ ಮಜ್ಜಿಗೆ ಕುಡ್ದೇನೆ. ನೀನು? ಇಲ್ಲ, ಇನ್ನೂ ಕುಡಿದಿಲ್ಲ. ಓಕೆ, ನೀನು ಪಪಾಯ ತಿನ್ನಲಿಲ್ಲ ಅಲ್ವಾ? ನಮಗೆ ಪಪಾಯ ತಿಂದಿಲ್ಲ. ಹೊಟ್ಟೆ ಸಿಟ್ಟೈತೆ. ನನಗಂತೂ ಊಟನೇ ಬೇಕು ಅನಿಸ್ತಲ್ಲ. ಮಮ್ಮಿ ಅಣ್ಣ ಅರ್ಥ ಇದಿತ್ತಲ್ಲ ಕಲಂಗಡಿ ಊಟ ಮಾಡಬೇಕು. ಹೊಟ್ಟೆ ಎಷ್ಟಾಗ ನನಗಂತೂ ಹಣ್ಣು ತಿಂದ್ರೇ ಹೊಟ್ಟೆ ತುಂಬೋತೈತೆ. ಮೊಸರು ನಮ್ಮ ಕನುಷನು ಮಜ್ಜಿಗೆ ಅಂದರೆ ಚೆನ್ನಾಗಿ ಹೋಗೈತೆ ಓಡಕ್ಕೆ ಅಲ್ವೇನೆ. ಚೆನ್ನಾಗಿ ನಿದ್ದೆ ಮಾಡಿದ್ರು ಗೈಸ್. ನಮಗಂತೂ ಸರಿಯಾಗಿ ನಿದ್ರೆ ಬತ್ತು. ಇವ್ರು 3 ಜನಕ್ಕೂ ನಿದ್ರೆ ಮಾಡ್ದೇನೆ ಬರೀ ಮಾತಾಡಿದ್ದಾರೆ. ಬಸ್ಸಲ್ಲಿ ಚೆನ್ನಾಗಿ ನಿದ್ರೆ ಹೊಡಿದ್ರು. ನನ್ನ ಮಗ ಅಂತೂ ನಾನು ಕೂರಕ್ಕೆ ಬಿಡ್ದಂಗೆ ನಿದ್ದೆ ಹೊಡೆದವ್ರು ಅವ್ರು. ಅದೇ ಹೌದು, ಯಾರು ನಮ್ಮ ಕೂರಕ್ಕೆ ಸೀಟೇ ಬಿಡ್ತಾ ಇರಲಿಲ್ಲ. ಇವರಿಬ್ರು ಸಪ್ರೇಟ್ ಸೀಟಲ್ಲಿ ಕೂತಿದ್ರು. ಚಿಕ್ಕ ಮಕ್ಳಂತ ಎಪ್ಸಿ ಸೀಟ್ ಇಟ್ಕೊಂತ ಇದ್ರು ಅಷ್ಟೇ. ಸರಿಯಾಗಿ ನಿದ್ರೆ ಬಂದ್ವು. ನಾವೆಲ್ಲ ನಿದ್ರೆ ಹೊಡೆದಿದ್ವಿ. ಸಾನು ಇನ್ನ ನಿದ್ರೆ ಮಾಡ್ತಾವಳೆ. ಅದೇ ನಮ್ಮ ಕುಕ್ಕಿ ಮಗಳು ಖುಷಿನ ಈ ಥರ ಬೆಂಟದು ಅಲ್ಲ. ಕುಕ್ಕಮ್ಮ ಯಾಕೆ ಅವನ್ನ ಬೆಂಟ್ತಾ ಇರೋದು ನೀನು? ಯಾಕೆ? ಕಿತಾಪತಿ ಹೆಂಗ್ಸು ಇದೊಂದು. ಕಿತಾಪತಿ ಹೆಂಗ್ಸು ರಾತ್ರಿ ಹೊತ್ತೆಲ್ಲ ಕಚ್ಚ ಹಾಕ್ಬಿಡ್ತಾನೆ. ಕಿತಾಪತಿ ಹೆಂಗ್ಸು ಇದನ್ನು ಕಲ್ಸ್ಕೊಟ್ಟಿದೆ ಪುಸಿ. ಕುಕ್ಕಿ ಅವನ ವಾಸಕ್ಕೆ ಹೋಯ್ತಾ ಇರಲಿಲ್ಲ. ಕಚ್ಚಿ ಇವಳು ಅವನ್ನ ಕಚ್ಚಂಗಾಗವಳು ಇವಾಗ. ಪುಸಿ ಮಗನು ಶೆಕೆ ಐತೈತಾ? ಇಲ್ಲಿ ಇವತ್ತು ಪಿಜ್ಜಾ ಪಾರ್ಟಿ. ಇದು ವಾಲ್ಕ್ಯಾನೋ ಪಿಜ್ಜಾ, ಇದು ಚೀಸ್ ಮತ್ತು ಸ್ವೀಟ್ ಕಾರ್ನ್ ಪಿಜ್ಜಾ. ಅದೇನಾದರೂ ಕೊಡಿಲಿ ಅದು ಐತಾಗೆ. ಏನೇ ಜಿಂಗಿ ಪಾರ್ಸಲ್. ಇಲ್ಲೂ ಒಂದು ಜಿಂಗಿ ಪಾರ್ಸಲ್. ಪಿಜ್ಜಾ ಪಾರ್ಟಿ. ಹಂಗೈತೆ ಮುದಾ? ಹಾಂ, ಮಸಾಲೆ ಆದರೆ ತಿಂತಾಳೆ. ಒಂದು ಯಾರು ಸಿಗತ್ತಾಳೆ. ಬೊಗಳೋದು ಮೇಡಮ್ ಅವರು ಕೊಡಲ್ಲ ಅಂದ್ರೆ ಹಂಗೆ ಬೊಗಳೋದು ಬರುತ್ತೆ ಅಲ್ಲಮ್ಮ.
ಅವಳಂತೂ ತೋರಿಸ್ಬೇಡ ಯಾರಿಗೆ ಯಾವುದೋ ಹಾಲೊಂದಿಲ್ಲ ಇಲ್ಲಿ ನಮ್ಮ ಮಮ್ಮಿ ಬೆಕ್ಕುಗೂ ಪಿಜ್ಜಾ ಕೊಡು ಅಂತ ಖುಷಿ ಮಗನೇ ಈಗ ಮೂಸ್ಕೊಂಡು ಎದೊಳ್ತಾನೆ ಇವನು ಹಾಗೆ ಬರೇ ಸಾನು ಫುಲ್ ಇನ್ನ ನಿದ್ರೆ ಮೂಡಲ್ಲ ಅವಳೆ ಇದ್ರಲ್ಲಿ ಪಿಜ್ಜಾನೇ ಇದು ಪನ್ನೀರೇ ಖಾಲಿ ಆಗೋದು ಕುಕ್ಕಿಗೆ ಪುಸಿಗೆ ಅಂದ್ಕೊಂಡು ಮಂಗೆ ತಿಂತಾ ಇಲ್ಲ ಯಾಕೆ ಉಪ್ಪು ಖಾರ ಹಾಕಿದೀವಲ್ಲ ಅವನು ಉಪ್ಪು ಖಾರ ಇರೋದೆಲ್ಲ ಅಷ್ಟು ಇಷ್ಟಪಡಲ್ಲ ಬೇಡ ಕುಕ್ಕಿಮ ಅವಂದದು ಅದು ಇಲ್ಲಿ ಇವಳು ಬಕಾಸುರಿ ಇವಳು ಮಮ್ಮಿ ಅವನಿಗೆ ತಿನ್ನಕ್ಬಿಟ್ಲು ನೋಡುವಾಗ ನುಂಗ್ಕೊಂಡ್ಲು ಒಂದೇ ಸರಿ ಅವನು ಮಲಗಿದವನ್ನ ಎಪ್ಸ್ಬಿಟ್ಟು ಕೊಟ್ಟನಲ್ಲೇ ಕುಕ್ಕಿ ಅದಕ್ಕಾದ್ರೂ ಬೆಲೆ ಬೇಡವೇನೆ ಪಾಪ ಅವಳು ತಿನ್ನಲ್ಲ ಬ್ರೆಡ್ ತಿನ್ನಲ್ಲ ಅವಳು ಪನ್ನೀರ್ ಬೇಕು ಅವಳಿಗೆ ಹಾಂ ಅವ್ನು ಬಾಯೊಳಗಿಂದ ತೆಕ್ಕೊಡ್ತಾನೆ ಆ ಮಾಡೋ ಪುಸಿ ತಿನ್ಕೊತಾರಂತೆ ಅವನು ಅದು ತಿನ್ನಲ್ಲ ಕಣಂತ ಪನ್ನೀರ್ ತಿನ್ನತ್ತ ಅಯ್ಯ ಮೇಲ್ಗೆ ಇಸ್ಕೊಂಬಂಗ್ನೆ ಇವನು ಒಂದೇ ಸರಿ ತಿನ್ನಲ್ಲ ಹೊಸ ಸಿನೆ ಕಿತ್ಕೊಂಡು ತಿನ್ನೋದು ಅದಕ್ಕೆ ಅವಳು ಬಂದು ನುಂಕತ್ತಾಳೆ ಬಂದು ತಿನ್ಕೊಳ ಅವಳಿಗೆ ಹಾಕಿದೀವಿ ಅಂತ ಗೊತ್ತಾದ್ರೆ ಮುಗೀತು ಸ್ನಾನ ಮಾಡಿಸು ಕೊಡಿ ಅಂತ ಎಲ್ರಿಗೂ ಬೈತಾ ಇರೋದು ಹೇ ಕೊಟ್ಕಿಟ್ಬಿಟ್ಟಿ ಅದು ಯಾರಿಗೆ ನೀನು ತಿಂತಾ ಇರೋದು ಚೀ ಅಲ್ವಾ ಅವಳು ನೋಡ್ತಾ ಇರೋದು ನೋಡಿದೆ ಎಲ್ಲರೂ ಪಿಜ್ಜಾ ತಿಂದಿದ್ದಾಯ್ತು ಇದೇನೆ ಏನೋ ಊಟ ಆದಂಗೆ ಆಗೈತೆ ನಮ್ಮ ಅಮ್ಮ ಉಪ್ಸಾಂಬಾರು ಮಾಡ್ತೀನಿ ಅದೈತೆ ಏನು ಉಪ್ಸಾಂಬಾರು ಮಾಡೋದು ಉಪ್ಸಾರು ಮಾಡು ಅವರೆಕಾಳು ಸಾರು ಮಾತ್ರ ಬೇಡ ಅಕ್ಕ ನಾವು ಹಂಗೆ ಮಾಡಿ ಉಪ್ಸಾಂಬಾರು ಒಣಮೆಣಸಿನ್ಕಾಯಿ ಖಾರ ಬೇಡ ಹಸಿಮೆಣಸಿನ್ಕಾಯಿ ಖಾರ ಒಣಮೆಣಸಿನ್ಕಾಯಿ ಖಾರ ತಿನ್ನೋಕ್ಕೆ ಆಗಲ್ಲ ಇನ್ನು ಅದೇ ಇವತ್ತಿನೇನು ಸಂಡೇ ಸ್ಪೆಷಲ್ ಇಲ್ಲ ಇದೇ ದೊಡ್ಡ ಸ್ಪೆಷಲು ಅಂದರೆ ಇದೇ ಸ್ಪೆಷಲು ಇನ್ನು ಇವಾಗ ಉಪ್ಸಾಂಬಾರು ಮಾಡಿ ತಿಂದು ರೆಸ್ಟ್ ಮಾಡೋದು ಇನ್ನು ನಾಳೆನು ಹಾಂ ಅಯ್ಯೋ ತಿನ್ನಂಗಾದದ ಇವೆಲ್ಲ ತಿಂದಾಗ ತಿನ್ನೋಕ್ಕೂ ಮನಸ್ಸಾಯ್ಕಿಲ್ಲ ಏನೋ ಮಲ್ಕೊಂಡು ನಿದ್ರೆ ಮಾಡೋದು ನಾಳೆ ಬೆಂಗಳೂರಿಗೆ ಹೋಗ್ಬೇಕು ನೋಡೋಣ ನಾಳೆ ಬೆಂಗಳೂರು ಕಡೆ ಹೊರಡಬೇಕು ತುಂಬ ಕೆಲಸಗಳಿದೆ ಸೊ ಏನೇನಾಗುತ್ತೆ ಇನ್ನು ಮುಂದೆ ಅದೆಲ್ಲದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇನ್ನು ಈ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ